ನಮಸ್ತೆ, ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ನಾಟಕಗಳು ಸಾಮಾಜಿಕ ಬದಲಾವಣೆಗೆ ಪ್ರಮುಖ ಕಾರಣಗಳಾಗುತ್ತೆ. ಇಲ್ಲಿನ ಪಾತ್ರಗಳು ಸಮಾಜದ ನಿತ್ಯ ಜೀವನದ ಪ್ರತಿಬಿಂಬಗಳಾಗಿರುತ್ತವೆ. ಇಂತಹ ನಾಟಕಗಳ ಪ್ರದರ್ಶನ ಸಮಾಜದಲ್ಲಿ ಅಂಕು ಡೊಂಕು ತಿದ್ದಿ ಬದಲಾವಣೆ ತರಲು ಅವಶ್ಯಕವಾಗಿದೆ ಅಂತ ಧಾರವಾಡ ವಕೀಲರ ಸಂಘದ ಅಧ್ಯಕ್ಷ ಬಿಡಿ ಹಿರೇಮಠ ಹೇಳಿದ್ದಾರೆ. ದಾಂಡೇಲಿಯ ಹಳಿಯ ನಗರಸಭೆ ಮೈದಾನದಲ್ಲಿ ನಟರಾಜ ನಾಟ್ಯ ಸಂಘದ ವತಿಯಿಂದ ರೌಡಿ ರಣರಂಗದಲ್ಲಿ ಸತ್ಯವಂತನ ಗೆಲುವು ನಾಟಕದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ನಾಟಕಗಳು ಜೀವಂತ ಕಲೆಗಳಾಗಿದ್ದು ಅವುಗಳು ಬದುಕಿನ ನೈಜ ಪಾತ್ರಗಳ ಬಿಂಬಗಳಾಗಿರುತ್ತವೆ. ಸಮಾಜದಲ್ಲಿ ಬದಲಾವಣೆಯನ್ನ ಸಾಧ್ಯವಾಗಿಸಿದ್ದು ಈ ನಾಟಕಗಳು. ಇವುಗಳ ಪ್ರದರ್ಶನ ನಿರಂತರವಾಗಿರಬೇಕು ಹಾಗೂ ಕಲಾವಿದರ ಬದುಕು ಹಸನಾಗಬೇಕು ಎಂದಿದ್ದಾರೆ. ನಾಟಕ ಪ್ರದರ್ಶನವನ್ನ ಉದ್ಘಾಟಿಸಿ ಮಾತನಾಡಿದ ನಗರಸಭೆಯ ಪೌರಾಯುಕ್ತ ವಿವೇಕ ಬನೆ, ನಾಟಕ ಪ್ರದರ್ಶನಗಳು ಇಂದಿನ ಆಧುನಿಕ ಯುಗದಲ್ಲೂ ನಾಟಕಗಳು ತನ್ನ ಪ್ರದರ್ಶನವನ್ನ ಉಳಿಸಿಕೊಂಡಿದೆ. ಅಂದ್ರೆ ಈ ನಾಟಕದ ಹೆಚ್ಚುಗಾರಿಕೆ ಇಂತಹ ನಾಟಕಗಳು ಮತ್ತೆ ಮತ್ತೆ ಪ್ರದರ್ಶನವಾಗಿ ಜನರಿಗೆ ಮನರಂಜನೆ ಹಾಗೂ ಜೀವನದ ಅನುಭವದ ಉತ್ತಮ ಸಂದೇಶವನ್ನು ನೀಡುವ ಜರೂರಾಗಿರುತ್ತೆ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾ ಕಸಾಪ ಅಧ್ಯಕ್ಷ ಬಿಎನ್ ವಾಸರೆ, ಈ ನಾಟಕದಲ್ಲಿ ಅಭಿನಯಿಸುತ್ತಿರುವ ಕಲಾವಿದರೆಲ್ಲರೂ ಕೂಡ ಹವ್ಯಾಸಿ ಕಲಾವಿದರಾಗಿದ್ದಾರೆ. ರಂಗಭೂಮಿಯನ್ನ ಉಳಿಸುವ ನಿಟ್ಟಿನಲ್ಲಿ ಕಳೆದ 40 ವರ್ಷಗಳಿಂದ ನಟರಾಜ ನಾಟ್ಯ ಸಂಘ ದಾಂಡೇಲಿಯಲ್ಲಿ ಧರ್ಮ ಸಮನ್ವಯತೆ ಹಾಗೂ ಭಾಷಾ ಸೌಹಾರ್ದತೆಯನ್ನ ಕಾಪಾಡಿಕೊಂಡು ಬರ್ತಾ ಇದೆ ಎಂದಿದ್ದಾರೆ. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸೀನಿಯರ್ ಡಿಜಿಎಂಆರ್ನ ಅಧಿಕಾರಿ ವಿಜಯ ಮಹಾಂತೇಶ್ ಮಾತನಾಡಿ, ಕಲೆಯನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದಾಗಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಈ ನಾಟಕ ಪ್ರದರ್ಶನಕ್ಕೆ ಧನ ಸಹಾಯ ನೀಡ್ತಾ ಇದೆ ಎಂದಿದ್ದಾರೆ. ಜೀವನ ಅತ್ಯಂತ ದುಸ್ತರವಾಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ. ಪ್ರಾಮಾಣಿಕರನ್ನ, ಸತ್ಯವಂತರನ್ನ ದೀಪ ಹಚ್ಚಿ ಹುಡುಕಿದ್ರು ಸಿಗಲಾರದಂಥ ಪರಿಸ್ಥಿತಿಯಲ್ಲಿ ನಾವು ಈ ಒಂದು ಸಮಾಜದಲ್ಲಿ ಇದ್ದೇವೆ. ಯಾರೂ ಕೂಡ ಸಾಮಾಜಿಕ ಸೌಖ್ಯವನ್ನ ಅನುಭವಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅಲ್ಲೊಬ್ಬ ಇಲ್ಲೊಬ್ಬ ಸತ್ಯವಂತ ಇರ್ತಾನೆ. ಆ ಸತ್ಯವಂತನ ಪರಿಸ್ಥಿತಿ ಎಷ್ಟು ಹೀನಾಯ ಒಂದು ಮಟ್ಟಕ್ಕೆ ನಾವು ತಳ್ತಾ ಇದ್ದೇವೆ ಸಮಾಜದವರು ಅಂತಕ್ಕಂಥದ್ದನ್ನ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಇದೊಂದು ನಾಟಕ ಇರ್ಬೋದು ಅಂತ ಈ ಒಂದು ತಲೆಬರ ಹೇಳ್ತದೆ. ಮುಂದುವರೆದು ಯಾವುದೇ ಒಂದು ನಾವು ನಾಟಕದ ಬಗ್ಗೆ ಮಾತಾಡತಕ್ಕಂಥ ಸಂದರ್ಭದಲ್ಲಿ ಬಣ್ಣ ಹಚ್ತೇವೆ, ನಾಟಕಕ್ಕೆ ಬಣ್ಣ ಹಚ್ತೇವೆ, ಮುಖಕ್ಕೆ ಬಣ್ಣ ಹಚ್ತೀವಿ ಅಂತಕ್ಕಂಥ ಮಾತನ್ನ ನಾವು ಕೇಳ್ಪಟ್ಟಿರ್ತೇವೆ. ಕೆಟ್ಟ ಪದಗಳನ್ನ ಬಳಸ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಅತ್ಯಂತ ಕೆಟ್ಟ ಅಲ್ಲ, ಸ್ವಲ್ಪ ಕೆಟ್ಟದಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯಾಕಪ್ಪ ನಾಟಕದವನ ಜೊತೆ ಮಾತಾಡಕತ್ತೀಯಲ್ಲ, ನಾಟಕದವನ ಜೊತೆ ಮಾಡ್ತೀಯಲ್ಲ ಅಂತಕ್ಕಂಥ ಮಾತನ್ನ ಅಲ್ಲಿ ಅಬದ್ಧವಾಗಿರ್ತಕ್ಕಂಥ ಮಾತನ್ನ ನಾವು ಕೇಳ್ತಾ ಇರ್ತೇವೆ. ಆದರೆ ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ನಾಟಕಕಾರರು ಆ ಮುಖಕ್ಕೆ ಬಣ್ಣ ಹಚ್ತಾ ಇಲ್ಲ, ಆ ಒಂದು ಆ ಬಟ್ಟೆಗಳಿಗೆ ಬಣ್ಣ ಹಚ್ತಾ ಇಲ್ಲ, ಅವರು ಒಂದು ಕಲೆಗೆ ಬಣ್ಣ ಹಚ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ, ಆ ಸಂಸ್ಕೃತಿಗೆ ಬಣ್ಣ ಹಚ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ, ಆ ಒಂದು ಸಾಹಿತ್ಯಕ್ಕೆ ಒಂದು ಬಣ್ಣ ಹಚ್ತಕ್ಕಂಥದ್ದನ್ನ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನನ್ನ ಮಾತು ಅಪತ್ಯ ಆಗಬಹುದು, ಆದರೂ ಅನಿವಾರ್ಯ ಕಾರಣಗಳಿಂದ ಇಲ್ಲಿರುವವರೆಲ್ಲರೂ ನಮ್ಮವರ ಆಗಿರೋದ್ರಿಂದ ಒಂದೆರಡು ಮಾತನಾಡಲಿಕ್ಕೆ ಬಯಸ್ತೇನೆ. ಒಂದು, ಬಹಳ ಸುಂದರವಾಗಿ ನಾಟಕದ ಹಿನ್ನೆಲೆ, ನಾಟಕದ ಬಂದ ದಾರಿಗಳ ಬಗ್ಗೆ ನಮ್ಮ ವಿವೇಕ್ ಬನ್ನಿಯವರು ಮತ್ತು ಮಹಾಂತೇಶ್ ಸರು ಮತ್ತು ನಮ್ಮ CPS ಸರು ಮಾತನಾಡಿದ್ದಾರೆ. ಅದರ ಬಗ್ಗೆ ಹೆಚ್ಚಿನದಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ನನಗೇನಾದರೂ ಮಾತನಾಡುವ ಮನಸ್ಸಿದ್ರೆ ಅದು ನನ್ನ ನಟರಾಜ ನಾಟ್ಯ ಸಂಘದ ಬಗ್ಗೆಯೇ ನಾನು ಮಾತನಾಡಬೇಕು. ಸುಮಾರು 40-50 ವರ್ಷಗಳ ಕಾಲ ನಿರಂತರವಾಗಿ ನನ್ನ ಕಾಗದ ಕಾರ್ಖಾನೆಯ ಆರ್ಥಿಕ ಸಹಾಯದೊಂದಿಗೆ ಈ ದಾಂಡೇಲಿಯ ನೆಲದಲ್ಲಿ ನಾಟಕವನ್ನು ಪ್ರದರ್ಶನ ಮಾಡ್ತಾ ಬಂದಿರುವ ನಟರಾಜ ನಾಟ್ಯ ಸಂಘಕ್ಕೆ ನಿಜಕ್ಕೂ ಕೂಡ ನಾವೆಲ್ಲರೂ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕು. ಸುಮ್ಮನೆ ಹಾಗೆ ಏನೋ ಒಂದು ನಾಟಕವನ್ನು ಮಾಡ್ತೀವಿ, ಪ್ರದರ್ಶನ ಮಾಡ್ತೀವಿ, ಚಟಕ್ಕಾಗೋ ತೆವಲಿಗಾಗೋ ಅಂತಲ್ಲ. ಈ ನೆಲದಲ್ಲಿ ಒಂದು ರಂಗಭೂಮಿಯನ್ನು ಉಳಿಸ್ಕೊಳ್ಬೇಕು, ರಂಗಭೂಮಿಯ ಒಂದಿಷ್ಟು ಆ ಕಲೆಯನ್ನು ಮುಂದಿನ ಪೀಳಿಗೆಗೆ, ಮುಂದಿನ ಜನರಿಗೆ ದಾಟಿಸಬೇಕೆನ್ನೋ ಉದ್ದೇಶದೊಂದಿಗೆ ಪ್ರತಿ ವರ್ಷ ನಾಟಕವನ್ನು ಮಾಡ್ತಾ ಬರ್ತಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ದಾಂಡೇಲಿಯ ನಾಟಕಕಾರರೇ ಬರೆದಿರುವ ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಇರೋದು ಅದೊಂದು ದೊಡ್ಡ ಹೆಚ್ಚುಗಾರಿಕೆ ಕೂಡ. ನನ್ನ ದಾಂಡೇಲಿಯಲ್ಲಿ ವಿಶೇಷವಾಗಿ ನಾಟಕವನ್ನು ಬರೆದಿರುವ ದುಂಡಪ್ಪ ಗೂಳೂರಂತಹ ಹಿರಿಯ ಸಾಹಿತಿಗಳಿದ್ದಾರೆ, ಮುತ್ತುಜ ಹುಸೇನ್ ಅಂತಹ ಹಿರಿಯ ಸಾಹಿತಿಗಳಿದ್ದಾರೆ. ಒಂದು ಕಾಗದ ಕಾರ್ಖಾನೆಯ ಕಾರ್ಮಿಕರಾಗಿ, ಅಧಿಕಾರಿಗಳಾಗಿ ಅಲ್ಲ, ಒಂದು ಕಾಗದ ಕಾರ್ಖಾನೆಯ ಕಾರ್ಮಿಕರಾಗಿ ಸೀಮಿತ ವಿದ್ಯಾಭ್ಯಾಸವನ್ನು ಕಲಿತು ಹೆಚ್ಚಿನದಾಗಿ ಈಗ ನಾವು ಅನ್ಕೋತೀವಿ ನಾವು ದೊಡ್ಡ ಸ್ನಾತಕೋತ್ತರ ಪದವಿಯನ್ನು ಪಡೆದನೋ
ಅಥವಾ ಅಧ್ಯಾಪಕರಾಗಿಯೋ ಉಪನ್ಯಾಸಕರಾಗಿಯೋ ಒಂದು 4 ಅಕ್ಷರ ಬರೆಯುವುದು, ನಾಟಕವನ್ನು ಸಾಹಿತ್ಯವನ್ನು ದೊಡ್ಡ ದೊಡ್ಡ ಕೃತಿಯನ್ನು ಬರೆಯುವುದು ದೊಡ್ಡದಲ್ಲ. ಆದರೆ ಅವರು ಕರೀತಾ ಇತಿಮಿತಿಯ ಒಳಗಡೆ ತನ್ನ ಬದುಕಿನ ಶ್ರಮದ ಜೀವನವನ್ನು ನಡೆಸ್ತಾನೆ ನಾಟಕವನ್ನು ಬರೆಯುವ ಆ ಮೂಲಕ ಅಕ್ಷರ ಲೋಕಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುವ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಅದು 1-2 ನಾಟಕ ಅಲ್ಲ, 15, 16, 20 ನಾಟಕಗಳವರೆಗೆ ಬರೆದು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಅವರು ಈ ನೆಲದ ಆಸ್ತಿಗಳು. ಹೀಗೆ ಇದೆ ಅವರ ಬದುಕಿನಲ್ಲಿ ಅಂತ ಹೇಳಿದ್ರೆ ಅನ್ಯಥಾ ಭಾವಿಸಬಾರ್ದು. ಒಮ್ಮೊಮ್ಮೆ ಕಂಪನಿಯ ವೇತನ ಅವರ ಬದುಕನ್ನು ನಡೆಸೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಬರೆದ ಪುಸ್ತಕಗಳನ್ನು ಮುದ್ರಣ ಮಾಡುವುದು ಬಹಳ ಕಷ್ಟ ಆಗುತ್ತೆ. ಬರೆದಿರುವ 10-20 ನಾಟಕಗಳಲ್ಲಿ ಈಗ 5-6 ನಾಟಕಗಳು ಮುದ್ರಣ ಆಗಿರಬಹುದೋ ಏನೋ. ಅಂತಹ ಸಂದರ್ಭದಲ್ಲಿ ನನಗೆ ಒಮ್ಮೆ ಸಹಾಯ ಮಾಡಿದ್ದು RV ದೇಶಪಾಂಡೆ ಅವರು 2 ಪುಸ್ತಕವನ್ನು ಅವರಿಬ್ಬರದನ್ನು ಮುದ್ರಣ ಮಾಡಿಕೊಟ್ಟಿದ್ರು. ಇನ್ನೊಮ್ಮೆ ಕಾಗದ ಕಂಪನಿಯವರು ಮಾಡಿಕೊಟ್ಟಿದ್ರು. ಮತ್ತೊಮ್ಮೆ ಇಲ್ಲಿರುವ ಗುರುಗಳಾದ BD ಹಿರೇಮಠರವರು ನಮ್ಮ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಮುದ್ರಣವನ್ನು ಮಾಡಿಕೊಟ್ಟಿದ್ರು. ಹಾಗಾಗಿ ಹೀಗೆ ಅದೇ ವೇದಿಕೆಯ ಮೇಲೆ ಇರುವಂಥವನ್ನು ನೋಡಿದಾಗ ವಿವಿಧ ರಂಗಗಳಲ್ಲಿ ಕಾರ್ಯಪ್ರವೃತ್ತರಾಗಿ ಸಮಾಜದ ಪರಿವರ್ತನೆ ಆಗು ಹೋಗುಗಳ ಬಗ್ಗೆ ಚಿಂತನೆಯನ್ನು ಮಾಡಿದ ವ್ಯಕ್ತಿಗಳೆಲ್ಲ ಶಕ್ತಿಗಳ ಸಂಗಮ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಎಲ್ಲರ ಹೆಸರುಗಳನ್ನು ತೆಗೆದುಕೊಳ್ಳೋದು ಅಸಾಧ್ಯದ ಮಾತು. ಎಚ್ಚರಿಕೆ ಗಂಟೆ ಕಟ್ಟಿದ್ದಾರೆ. ಒಂದು ಮನೆತನದಲ್ಲಿ ಹಿರಿಯ ಮಗನಾಗಿ ಹುಟ್ಟಬಾರ್ದು. ಕಾರ್ಯಕ್ರಮಗಳಲ್ಲಿ ಸಮಾರಂಭದಲ್ಲಿ ಕೊನೆಯ ಹಂತದ ಮಾತುಗಾರನಾಗಬಾರ್ದು. ಯಾಕಂದರೆ ಅವರ ಪರಿಸ್ಥಿತಿ ಹೇಗಿರ್ತದೆ ಅಂದರೆ, ಕೆಲವು ಸಂದರ್ಭಗಳಲ್ಲಿ ಉತ್ತಮವಾದ ಮಾತುಗಳನ್ನು ಆಡ್ತೀರಿ, ಮಾತನಾಡ್ರಿ ಅಂಥೇಳಿ ಚಪ್ಪಾಳೆಯನ್ನು ಹೊಡಿತಾರೆ. ಇನ್ನೊಂದು ಸಂದರ್ಭ, ನಾವು ಬಂದಿದ್ದಕ್ಕೆ ನಿಮ್ಮನ್ನು ಕೇಳೋಕ್ಕಲ್ಲ ನೋಡಲಿಕ್ಕೆ ಅಂಥೇಳಿ 2ನೇ ರೀತಿಯ ಚಪ್ಪಾಳೆಗಳನ್ನು ಹೊಡಿತಾರೆ. ಅದಕ್ಕೆ 2ನೇ ರೀತಿಯ ಚಪ್ಪಾಳೆ ಬರುವ ಪೂರ್ವದಲ್ಲಿ, ನನ್ನ ಮಾತಿಗೆ ವಿರಾಮವನ್ನು ಹಾಡುವ ಪೂರ್ವದಲ್ಲಿ ಕೆಲವು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತೇನೆ. ಶೀರ್ಷಿಕೆ ಈಗ ಹೇಳಿದರು, ಆಯುಕ್ತರು ಹೇಳಿದರು, ರೌಡಿ ರಣರಂಗದಲ್ಲಿ ಸತ್ಯವಂತನ ಗೆಲುವು. ಅಂದರೆ ಈ ದೇಶದಲ್ಲಿ ಸತ್ಯವಂತರು 190 ಜನ ಇದ್ದಾರೆ. 190 ಜನ ಸತ್ಯವಂತರು ಇದ್ದಾರೆ. ಆದರೆ ದುಷ್ಟ ಶಕ್ತಿಗಳು 10% ಇದ್ದಾರೆ. ಆ 90%ನಲ್ಲಿ ಸುಮಾರು 70% ಜನ ಮೌನಿಗಳಿದ್ದಾರೆ. ನಮಗೆ ಎದಕ್ಕೆ ಬೇಕಪ್ಪ ದುಷ್ಟರ ಸಹವಾಸ, ಸುಮಕುಡ. ಹೀಗಾಗಿ ಸಮಾಜದಲ್ಲಿ ಬದಲಾವಣೆಯ ಗಾಳಿ ಬೀಸಬೇಕು ಅಂದರೆ, ಸಮಾಜದಲ್ಲಿ ಪರಿವರ್ತನೆ ಆಗಬೇಕು ಅಂದರೆ ಈ ಕಲೆಗಳ ಮುಖಾಂತರ, ಇನ್ನೊಂದು ಈ ಸಂವಿಧಾನದ 4ನೇ ಅಂಗದ ಸಂಘ ಅಂದರೆ ಪತ್ರಕರ್ತರು. ಈಗ ಈ ಪರಿವರ್ತನೆ ಗಾಳಿ ಬೀಸಲಿಕ್ಕೆ ಕಲೆಗಳು ಮತ್ತು ಈ ಮೀಡಿಯಾ ಏನಿದೆ ಅದು ಪರಿವರ್ತನೆಯ ಗಾಳಿಯನ್ನು ಬೀಸ್ತದೆ. ಪತ್ರಿಕೆಗಳನ್ನು ದಿನ ಬೆಳಗ್ಗೆ ತಾವೆಲ್ಲ ಓದ್ತೀರಿ. ಆದರೆ ಇಲ್ಲಿ ಏನು ಈ ಹವ್ಯಾಸಿ ನಾಟಕವನ್ನು ವೃತ್ತಿಪರ ಅಲ್ಲ, ಇದು ಹವ್ಯಾಸಿ ಕಲಾವಿದರು ಈ ಕಲೆಯನ್ನು ಪ್ರದರ್ಶನ ಮಾಡೋದು ಅಷ್ಟು ಈಜಿ ಅಲ್ಲ. ಪಿಕ್ಚರ್ನಲ್ಲಿ ಶೂಟಿಂಗ್ ಕಟ್, ಇಲ್ಲಿ ಕಟ್ ಇಲ್ಲ, ಪಟ್ ಅಂತ ಬಂದು ಅಂತಾರೆ. ಏನು ಲೇ ಅನ್ನೋ ಬದಲಿ ರೀ ಎಂದಿ ಅಂದ್ರೆ ಅದು ವ್ಯತ್ಯಾಸ ಆಗೋಗ್ಬಿಡ್ತದೆ. ಆದರೆ ಅಷ್ಟು ಎಚ್ಚರಿಕೆಯಿಂದ ಕಲಾವಿದರು ಕಲೆಯನ್ನು ತಮ್ಮ ಮುಂದೆ ಇಡ್ತಾರೆ. ಇಲ್ಲಿ ನೋಡಿ, ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸಿಪಿಐ ಶಿವಾನಂದ ಅಂಬಿಗೇರ, PSI ಅಮೀನ ಅತ್ತಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ಬಿಜೆಪಿ ಮಂಡಲ ಅಧ್ಯಕ್ಷ ಬುಧವಂತ ಗೌಡ ಪಾಟೀಲ್, ಕಸಾಪ ತಾಲೂಕು ಅಧ್ಯಕ್ಷ ನಾರಾಯಣ ನಾಯಕ, ನಟರಾಜ್ ನಾಟ್ಯ ಸಂಘದ ಅಧ್ಯಕ್ಷ ಹನುಮಂತ ಕಾರ್ಗೆ, ಕಾರ್ಯದರ್ಶಿ ರಾಜೇಶ್ ಸಾವ ಕೇಸನೂರು, ಹಿರಿಯ ಕಲಾವಿದ ಮುತ್ರುಜಾ ಹಾನೆಹೊಸೂರು, ಸಾಯಿನಾಥ ನವಲೆ ಸಹ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಪ್ರಾಚಾರ್ಯ ಹನುಮಂತ ಕುಂಬಾರ್ ನಿರೂಪಿಸಿದ್ರು. ನಟರಾಜ್ ನಾಟ್ಯ ಸಂಘದ ಕಾರ್ಯದರ್ಶಿ ರಾಜೇಶ್ ಸಾವ ಕೇಸನೂರ ವಂದಿಸಿದ್ರು. ದಾಂಡೇಲಿ ಹಿರಿಯ ಕವಿ ದುಂಡಪ್ಪ ಗೂಳೂರು ವಿರುಚಿತ ಈ ನಾಟಕವನ್ನ ಕಲಾವಿದರು ಆದ ಶ್ರೀಮಂತ ಮದರಿ, ನಾಗರಾಜ್ ನಾಯಕ, SS ಕುರುಡೇಕರ್, ಶಂಕರ್ ಮುರುಗೋಡನವರ, ಲಿಂಗರಾಜ ಕುದುರೆ, SS ಮಠಪತಿ, ಗಿರಿ ಶಿರೋಡಕ್ಕ ಮುಂತಾದ ಕಲಾವಿದರು ಅಭಿನಯಿಸಿದ್ರು. ಕಥಾ ಸಂಚಾಲಕರಾಗಿ ಭೀಮಶಂಕರ್ ಅಜ್ನಾಳ, ಶಂಕರಯ್ಯ ಹಿರೇಮಠ, ವ್ಯವಸ್ಥಾಪಕರಾಗಿ ಪ್ರವೀಣ್ ಕುಮಾರ್ ಸುಲಾಕೆ ಇದ್ದರು. ಕ್ಯಾಮರಾಮ್ಯಾನ್ ಲತೇಶ್ ಚಾಟ್ಲಾ ಜೊತೆ ಸರ್ಪರಾಜ ಶೇಖ್, TV 24 ಕನ್ನಡ, ದಾಂಡೇಲಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.